ಇನ್ನು ಪಶ್ಚಿಮ ಘಟ್ಟದಲ್ಲಿ ಈ ವರುಣಾರ್ಭಟಕ್ಕೆ ಜನಜೀವನ ನಲುಗಿ ಹೋಗಿದೆ. ಎಡೆಬಿಡದೆ ಸುರಿತಾ ಇರುವಂತಹ ಮಳೆಗೆ ಕೃಷ್ಣ, ದೂದ್ಗಂಗಾ ನದಿಗಳು ಉಕ್ಕಿ ಹರಿತಾ ಇದೆ. ಬೆಳಗಾವಿ ಹಾಗೆ ಚಿಕ್ಕೋಡಿ ಭಾಗದಲ್ಲಿ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಹಾರಾಷ್ಟ್ರದಲ್ಲಿ ವರುಣನ ರೌದ್ರ ನರ್ತನ. ಚಿಕ್ಕೋಡಿ, ಬೆಳಗಾವಿಯಲ್ಲಿ ಪ್ರವಾಹದ ಭೀತಿ. ಮಹಾಮಳೆಗೆ ಮಹಾರಾಷ್ಟ್ರ ಅಕ್ಷರಶಃ ನಲುಗಿ ಹೋಗಿದೆ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ. ಬೆಳಗಾವಿ, ಚಿಕ್ಕೋಡಿಯಲ್ಲಿ ಪ್ರವಾಹದ ಆತಂಕದ ಢವಢವ ಶುರುವಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಆಗ್ತಿದೆ. ಹೀಗಾಗಿ ಖಾನಾಪುರ ತಾಲೂಕಿನ ಹಲಾತ್ರಿ ನಾಲಾ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಲಾತ್ರಿ ನಾಲಾದ ಏನು ಸೇತುವೆ ಮೇಲೆ ಇರುವಂಥ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನಿರಂತರವಾಗಿ ಕಳೆದ 2 ವಾರಗಳಿಂದ ಕೂಡ ಇಲ್ಲಿ ಖಾನಾಪುರ ಮತ್ತು ಕನಕುಂಬಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಕಾಡಂಚಿನ ಗ್ರಾಮಸ್ಥರ ಬದುಕು ಸಾವಿನ ಮೇಲೆ ನಡಿಗೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಗೆ ಕಾಡಂಚಿನ ಗ್ರಾಮಸ್ಥರ ಪರಿಸ್ಥಿತಿ ಅಯೋಮಯವಾಗಿದೆ. ನೇರಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 4ಕ್ಕೂ ಹೆಚ್ಚು ಗ್ರಾಮಗಳ ಜನರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಗೌಳಿವಾಡ, ಕೊಂಗಳ, ಪಾಸ್ತೋಳಿ ಗ್ರಾಮಸ್ಥರ ಬದುಕು ಅಯೋಮಯವಾಗಿದೆ. ಮಲಪ್ರಭಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದೆ. ಖಾನಾಪುರ ಹೊರವಲಯದಲ್ಲಿರುವ ಹಾಲಾತ್ರಿ ಸೇತುವೆ ಮುಳುಗಡೆಯಾಗಿದೆ. ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು ಗ್ರಾಮಸ್ಥರು ಪರದಾಡುವಂತಾಗಿದೆ. ಗೋಕಾಕ್ ಸಮೀಪದ ಸಂಕೇಶ್ವರ, ಗಡಹಿಂಗ್ಲೆಜ್ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದೆ. ಜೊತೆಗೆ ಖಾನಾಪುರ, ಹೆಮ್ಮಡಗ ಸಂಪರ್ಕಿಸುವ ರಸ್ತೆ ಮುಳುಗಡೆಯಾಗಿದೆ. ಮಳೆಗೆ ಆಮಂಗಾವ ರಸ್ತೆ ಸಂಪರ್ಕ ಕಡಿತ. ಶಿವಮೊಗ್ಗದಲ್ಲಿ ಕಾರುಗಳ ಮೇಲೆ ಉರುಳಿ ಬಿದ್ದ ಕಾಂಪೌಂಡ್. ಮಂಡ್ಯದಲ್ಲಿ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬೋಟಿಂಗ್ ಸ್ಥಗಿತ. ಶಿವಮೊಗ್ಗದಲ್ಲಿ ನಿರಂತರ ಮಳೆಗೆ ಕಾರುಗಳ ಮೇಲೆ ಕಾಂಪೌಂಡ್ ಉರುಳಿ ಬಿದ್ದಿದೆ. ರಸ್ತೆ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡಿದ್ದ ಕಾರುಗಳು ಜಖಮ್ಮಾಗಿವೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗಿದ್ದು ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬೋಟಿಂಗ್ ಸ್ಥಗಿತಗೊಳಿಸಲಾಗಿದೆ. ಭಾರೀ ಮಳೆಗೆ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ 13 ಸೇತುವೆಗಳು ಮುಳುಗಡೆಯಾಗಿವೆ. ಕೃಷ್ಣಾ, ಮಲಪ್ರಭಾ, ದೂದ್ಗಂಗಾ ಅಬ್ಬರ ಹೀಗೆ ಮುಂದುವರೆದರೆ ಸಾಲು ಸಾಲು ಅವಾಂತರಗಳಿಗೆ ಬದುಕು ನೀರು ಪಾಲಾಗಲಿದೆ. ಇನ್ನು ತುಂಬಿ ಹರಿತಾ ಇರುವಂತಹ ನಂದಿನಿ ನದಿ ಮಧ್ಯೆ ಇರುವಂತಹ ಕಟೀಲು ಕ್ಷೇತ್ರದ ಅದ್ಭುತ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಹರಿತಾ ಇರುವಂತಹ ಈ ನಂದಿನಿ ನದಿ ದೇವಸ್ಥಾನವನ್ನು ಆವರಿಸಿದೆ. ಉಡುಪಿ ಜಿಲ್ಲಾ ಸತತವಾಗಿ ಸುರಿತಾ ಇರುವಂತಹ ರಣಭೀಕರ ಮಳೆಗೆ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಇನ್ನು ಬೈಂದೂರಿನಲ್ಲಂತೂ ಕೂಡ ವರ್ಷಧಾರೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಬೈಂದೂರಿನ ಕಂಪ್ಲೀಟ್ ಚಿತ್ರಣ ಡ್ರೋನ್ನಲ್ಲಿ ಸೆರೆಯಾಗಿದೆ.
ಮೂಡ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಮೋಸದಿಂದ ಸಿಎಂ ಕುಟುಂಬಕ್ಕೆ ಭೂಮಿಯನ್ನ ಮಾರಾಟ ಆಯ್ತಾ ಹೀಗಂತ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಆರೋಪ ಮಾಡ್ತಾ ಇರೋರು ಯಾರು? ಅಸಲಿಗೆ ಈ ಭೂಮಿ ಯಾರದ್ದು? ಇಲ್ಲಿದೆ ನೋಡಿ ಡೀಟೇಲ್ಸ್. ಮೂಡ ಕೇಸ್ಗೆ ಬಿಗ್ ಟ್ವಿಸ್ಟ್. ಮೋಸದಿಂದ ಭೂಮಿ ಮಾರಾಟ. ಸಿಎಂ ಸಿದ್ದರಾಮಯ್ಯಗೆ ಮೂಡ ಅಕ್ರಮ ಆರೋಪ ತಲೆಬಿಸಿಯಾಗಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ದೋಸ್ತಿ ಪಡೆ ಮೇಲಿಂದ ಮೇಲೆ ಮುಗಿಬೀಳ್ತಾ ಇದೆ. ಇದೇ ಹೊತ್ತಲ್ಲಿ ಮತ್ತೊಂದು ಆರೋಪ ಕೇಳಿ ಬಂದಿದೆ. ನಮಗೆ ತಿಳಿಯದಂತೆ ಆಸ್ತಿ ಮಾರಾಟ ಮಾಡಲಾಗಿದೆ ಅಂತ ನಿಂಗ ಜವರ ಕುಟುಂಬ ಸದಸ್ಯರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿಗೆ ದೇವರಾಜುವಿನಿಂದ ಭೂಮಿ ಮಾರಾಟ ಮಾಡಲಾಗಿತ್ತು. ಇದೀಗ ದೇವರಾಜು ಮೇಲೆ ಜವರಯ್ಯ ಹಾಗೂ ಪತ್ನಿ ಪುಷ್ಪ ಮೋಸದಿಂದ ಭೂಮಿ ಮಾರಾಟ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಿಂಗ ಜವರ ನಮ್ಮ ತಾತ ಆಗ್ಬೇಕು. ಅವರಿಗೆ 3 ಮಕ್ಕಳಿದ್ರು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಆದ್ರೀಗ ನಾನು ಮಲ್ಲಯ್ಯ ಮಗ ಎಂದಿರುವ ಆರೋಪಿತರು ಸಿಎಂಗೆ ಆಸ್ತಿ ಮಾರಾಟ ಮಾಡಿರುವ ದೇವರಾಜು ನಮ್ಮ ಚಿಕ್ಕಪ್ಪ ಆಗ್ಬೇಕು. ನಮಗೆ ತಿಳಿಯದಂತೆ ಆಸ್ತಿ ಮಾರಾಟ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ದೇವರಾಜು ನಮ್ಮ ಚಿಕ್ಕಪ್ಪ, ಅವರು ಮಾಡಿರೋದು. ನಿಮ್ಮ ವಂಶದ ಬಗ್ಗೆ ಹೇಳಿ. ನಿಮ್ಮ ತಾತ ಯಾರು? ನನ್ನ ತಾತ ಜವರಯ್ಯ. ಅವ್ರಿಗೆ 3 ಜನ ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. 3 ಜನ ಗಂಡು ಮಕ್ಕಳು ಅವರು. 3 ಜನ ಗಂಡು ಮಕ್ಕಳು. ಈಗ ಆಸ್ತಿ ಮಾಡಿರೋರು ಯಾರು? ದೇವರಾಜು. ಆಸ್ತಿ ಯಾರ ಹೆಸರಲ್ಲಿರ್ತದೆ? ಆಸ್ತಿ ಯಾರ ಹೆಸರು ಅಂದರೆ ನಮಗೆ ಗೊತ್ತಿಲ್ಲ. ನಮಗೆ ಮಾರಿ ಇದು ಮಾಡಿಬಿಟ್ಟಿದಾರಲ್ಲ, ಅದು ನಮಗೂ ಅದು ಸಿಗಬೇಕು. ಯಾರಿಗೆ ಮಾಡಿದಾರೆ ಅವರು? ಟಿವಿ ಮಾಧ್ಯಮದಲ್ಲಿ ಬಂದು ನೋಡುವಲ್ಲ, ಯಾರೋ ಮಲ್ಲಿಕಾರ್ಜುನ ಮಾಡಿದಾರಲ್ಲ, ಅದು ನೋಡಿ ಗೊತ್ತಾಯ್ತು. ಇನ್ನು ದೇವರಾಜು ಅಣ್ಣ ಮೈಲಾರನ ಮಗ ಮಂಜುನಾಥ್ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಚಿಕ್ಕಪ್ಪ ದೇವರಾಜುಗೆ ಖಾತೆ ಬದಲಾವಣೆಗಾಗಿ ನಾವು ಸಹಿ ಮಾಡಿ ಕೊಟ್ಟಿದ್ದು ನಿಜ. ಜಮೀನು ಮಾರುವ ಕಾರಣಕ್ಕೆ ಸಹಿ ಮಾಡಿಕೊಂಡಿದ್ರು. ಮಾರಾಟದ ನಂತರ ನಮಗೆ ಸೈಟ್ ಕೊಡೋದಾಗಿ ಹೇಳಿದ್ರು. ಆದ್ರೆ ಇಲ್ಲಿವರೆಗೆ ಯಾವುದೇ ಸೈಟ್ ಸೇರಿ ಏನು ಕೊಟ್ಟಿಲ್ಲ ಅಂದಿದ್ದಾರೆ. ಈಗ ನಮ್ಮ ಸೈನ್ ಹಾಕಿದವರು ಹೋಯ್ತಾನೆ ಇರಲಿಲ್ಲ ಸರ್ ಜಮೀನು. ನಾವು ಸೈನ್ ಹಾಕೊಟ್ಮೇಲೆ ಅವ್ರಿಗೆ ಖಾತೆ ಮಾಡ್ಕೊಂಡಿದ್ದವರು. ಆ ಸಂದರ್ಭದಲ್ಲಿ ನಿಮಗೆ ದುಡ್ಡು ಅಥವಾ ಸೈಟು ಏನು ಅಂದರೆ ₹1 ನಮ್ಗೇನು ಕೊಡಲಿಲ್ಲ. ಅವರು ಕೊಡ್ತೀನಿ ಅಂತ ಆಶ್ವಾಸನೆ ಮಾಡಿದ್ರು. ನಮಗೆ ಕೊಡಲೂ ಇಲ್ಲ. ಕೇಳೋದಕ್ಕೆ ನನಗೆ ತಾಪತ್ರೆ ಆಯಿತು ಹಂಗೆ ಅಂತ ದಬಾಯಿಸ್ಕೊಬಿಟ್ರು. ಇನ್ನು ನಾವೇನು ಕೇಳೋಕ್ಕಾಗತ್ತೆ ಅಂಬುದ್ರೆ ಆಯಿತು ಹೋಗಿ ಸುಮ್ಮನೆ ಆಗ್ಬಿಟ್ಟೋದು. ಈಗ ಈ ಗಮನಕ್ಕೆ ಬಂದಿದೆ ಅಂದರೆ ಈಗ ಮೂಡ ಹಗರಣದಲ್ಲಿ ಈಗ ದಿನ ನಮ್ಮ ಮಾಧ್ಯಮಗಳ ಮೂಲಕ ತಿಳ್ಕೊತಾ ಇದ್ದೀವಿ. ಅಂದರೆ ಪಕ್ಕ ನಮ್ಮ ಜಮೀನಿಂದ ಇದು ಅಂತ ನಮ್ಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಅದು ಬತ್ತಾ ಅದು ನಮ್ಮ ಚಿಕ್ಕಪ್ಪನ ಹೆಸರು ಕಂಡಾಗ ಏನಾಯಿತು ಅಂದರೆ ಆಗ ನಮ್ಮ ಮಾಹಿತಿಗಳು ಓದ್ಕೊಂಡಾಗ ಅದು ವಿಷಯ ಗೊತ್ತಾಯ್ತು ನನಗೆ. ಬಿಜೆಪಿ ನಿಯೋಗ ಕೂಡ ನಿಂಗ ಜವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಮಾತನಾಡಿಸಿದೆ. ಬಿಜೆಪಿ ನಿಯೋಗದ ಮುಂದೆ ಅಳಲು ತೋಡಿಕೊಂಡ ಕುಟುಂಬ ದೇವರಾಜು ನಮಗೆ ಮೋಸ ಮಾಡಿ ಆಸ್ತಿ ಮಾರಿದ್ದಾರೆ, ನ್ಯಾಯ ಕೊಡಿಸ್ಕೊಡಿ ಅಂತ ಮನವಿ ಮಾಡಿದ್ರು. ಇನ್ನು ದೇವರಾಜು ಸುಳ್ಳು ದಾಖಲೆ ಸೃಷ್ಟಿಸೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಪ್ರಭಾವದಿಂದಲೇ ಸುಳ್ಳು ದಾಖಲೆ ಸೃಷ್ಟಿಯಾಗಿದೆ ಅಂತ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರು ಒಂದು ದಲಿತ ಕುಟುಂಬಕ್ಕೆ ಅನ್ಯಾಯ ಮಾಡಿ, ಅಂದರೆ ದೌರ್ಜನ್ಯ ಎಸಗಿ ಅವ್ರಿಗೆ ಸೇರಬೇಕಾದ ಆಸ್ತಿನ ತಮ್ಮ ಕುಟುಂಬದ ಆಸ್ತಿನ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿಯ ಅನುಮಾನಗಳು ಇಲ್ಲ. ಅಕ್ರಮ ಬಯಲಿಗೆಳೆದವರ ವಿರುದ್ಧ ದೂರು. ಆರ್ಟಿಐ ಕಾರ್ಯಕರ್ತರಾದ ಸ್ನೇಹಮಯಿ ಕೃಷ್ಣ ಗಂಗರಾಜು ವಿರುದ್ಧ ದೂರು ದಾಖಲಾಗಿದೆ. ಮೈಸೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ದಾರೆ ಎಂ ಲಕ್ಷ್ಮಣ್. ಹಾಗಾದ್ರೆ ದೂರಿನಲ್ಲಿ ಏನಿದೆ? ಸಿದ್ದರಾಮಯ್ಯ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಆರ್ಟಿಐ ಕಾರ್ಯಕರ್ತರಿಂದ ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಸಿಎಂ ವಿರುದ್ಧ ಆರೋಪ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಿ. ಮೈಸೂರು ನಗರ ಗ್ರಾಮಾಂತರ ಕಾಂಗ್ರೆಸ್ನಿಂದ ದೂರು ಕೊಡಲಾಗಿದೆ. ಒಟ್ನಲ್ಲಿ ದಿನದಿಂದ ದಿನಕ್ಕೆ ಮೂಡ ಪ್ರಕರಣ ಸ್ಫೋಟಕ ತಿರುವು ಪಡೆದುಕೊಳ್ತಾ ಇದೆ. ಇತ್ತ ಬಿಜೆಪಿ ಜೆಡಿಎಸ್ ಕೂಡ ಸಿಎಂ ಸಿದ್ದು ವಿರುದ್ಧ ವಾಕ್ಪ್ರಹಾರ ಮುಂದುವರೆಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.